ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ವಿಚಾರದಲ್ಲಿ ನಾಯಕರ ರಾಜಕೀಯ ಗುದ್ದಾಟ. ಇನ್ನು ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ಟ್ರಾಫಿಕ್ ತೊಂದರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ಮೋದಿ 45 ನಿಮಿಷಗಳ ಏರ್ಪೋರ್ಟ್ನಲ್ಲಿ ಕುಳಿತುಕೊಂಡಿದ್ದಾರೆ. ಮೋದಿ ಅವರನ್ನ ನೋಡಿ ಕಲೀರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ತಿದ್ದಿದ್ದಾರೆ. ಇಲ್ಲಿ ಮೋದಿ 45 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲಿಯೇ ಕುಳಿತುಕೊಂಡಿದ್ದಾರೆ. ಮೋದಿ ಅವರನ್ನ ನೋಡಿ ಕಲೀರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನವರಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು, ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯೋದಕ್ಕೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬರಬೇಕಾಗುತ್ತೆ. ಇನ್ನು ಬರಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಇದ್ದಿದ್ರಿಂದ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ನಿನ್ನೆ ನೀಟ್ ಪರೀಕ್ಷೆ ವಿಚಾರದಲ್ಲಿ ರಾಜಕೀಯ ನಾಯಕರ ಗುದ್ದಾಟ, ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ನೀಟ್ ವಿದ್ಯಾರ್ಥಿಗಳಿಗೆ ತೊಂದರೆ ಆರೋಪಕ್ಕೆ ಕಾಂಗ್ರೆಸ್ ವಿಷಾದವನ್ನ ವ್ಯಕ್ತಪಡಿಸಿದೆ. ಸಣ್ಣ ತಪ್ಪನ್ನ ಬಿಜೆಪಿ ಇಲ್ಲಿ ದೊಡ್ಡದಾಗಿ ಬಿಂಬಿಸ್ತಾ ಇದೆ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದೆ. ಮಕ್ಕಳಿಗೆ ತೊಂದರೆಯಾಗಿದ್ರೆ ವಿಷಾದಿಸುತ್ತೇನೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ತೊಂದರೆ ಆಗಿದ್ರೆ ಮುಂದೆ ಎಕ್ಸಾಮ್ ಪಡೆಯಲು ಸಹಾಯ ಮಾಡ್ತೀವಿ, ನಾವು ಎಲ್ಲಾ ರೀತಿಯ ಸಹಾಯ ಮಾಡ್ತೀವಿ ಅಂತ ಹೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿರುವಂತದ್ದು. 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, 12 ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಇದರ ಬಗ್ಗೆ ಬಿಜೆಪಿಯವರು ವಿಷಾದವನ್ನ ವ್ಯಕ್ತಪಡಿಸಲೇ ಇಲ್ಲ. ಮಕ್ಕಳ ಆತ್ಮಹತ್ಯೆಯ ಬಗ್ಗೆ ಮೋದಿ ಪ್ರಧಾನ ಮಾತನಾಡಿದ್ರ? ಇಲ್ಲಿ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇಲ್ಲಿ ಕೆಲವೆಡೆ ಮಕ್ಕಳು ಗೈರಾಗಿದ್ದು ಯಾಕೆ ಅಂತ ಬಿಜೆಪಿ ಹೇಳಲಿ ನೋಡೋಣ. ನೀಟ್ ಹಗರಣ ಬಗ್ಗೆ ಬಿಜೆಪಿ ಮೊದಲು ಕ್ಷಮೆಯನ್ನ ಕೇಳಬೇಕು. ಬಿಜೆಪಿಯ ಆರೋಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ತಿರುಗೇಟನ್ನ ನೀಡಿದ್ದಾರೆ. ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನ್ ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ದಿನದ ಯಾವ್ಯಾವ ಹೆಲಿಕಾಪ್ಟರ್ ಹೋದ್ರು ಅವರಿಂದ ನಾವು ಕಲಿಬೇಕಾದೇನಿಲ್ಲ. ಮೋದಿಯವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ಮೋದಿಯವರು ಏರ್ಪೋರ್ಟ್ ಅಲ್ಲಿ ಯಾಕಿದ್ರು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ, ಅದು ನಾನು ಈಗ ಹೇಳೋದಿಲ್ಲ. ಅದ್ರ ಜೊತೆಗೆ 3 ಬಾರಿ ಪ್ರಶ್ನೆ ಸೋರಿಕೆಗೆ ಉತ್ತರ ಇಲ್ಲ. CBSE ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. UPSC ಎಕ್ಸಾಮ್ಸ್ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಶಿವರಾಜ್ ಚೌಹಾಣ್ ಸಿಂಗ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಂ ಘೋಟಾಳ ಅಂತೇಳಿ ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿ 45 ಜನರ ಅನುಮಾನಾಸ್ಪದವಾದ ಸಾವಾಗಿದೆ. ಇವೆಲ್ಲವನ್ನು ನೋಡಿದಾಗ ಲಕ್ಷಾಂತರ ರೂಪಾಯಿನ ಹಗರಣ, ಇವೆಲ್ಲಕ್ಕೂ ಉತ್ತರ ಕೊಡದೇ ಇರ್ತಕ್ಕಂಥದ್ದು. ಪರೀಕ್ಷೆ ಬಂದಾಗ ಪರೀಕ್ಷೆ ಪೇ ಚರ್ಚಾ ಅಂತ ಹೇಳಿ
ಒಬ್ಬ ಫೇಕ್ ಡಿಗ್ರಿ ಇಟ್ಕೊಂಡಿರೋ ಮನುಷ್ಯ ಬಂದು ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಇದೇ ದುರಂತ ಆದ್ರೂ ಯಾವ್ಯಾವ ಹೆಲಿಕಾಪ್ಟರ್ ಹೋದ್ರು ಅವರಿಂದ ನಾವು ಕಲಿಬೇಕಾದೇನಿಲ್ಲ. ಮೋದಿ ಅವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20. ಇನ್ನು ನೀಟ್ ಪರೀಕ್ಷೆ ವಿಚಾರದಲ್ಲಿ ನಾಯಕರ ರಾಜಕೀಯ ಗುದ್ದಾಟ ಇದು. ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ಟ್ರಾಫಿಕ್ ತೊಂದರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಇದಕ್ಕೆ ಇನ್ನು 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, 12 ಜನ ಆತ್ಮಹತ್ಯೆನ ಮಾಡಿಕೊಂಡ್ರು. ಇದಕ್ಕೆ ಮೊದಲು ಮೋದಿ ಅವರು ಉತ್ತರವನ್ನ ಕೊಡ್ಲಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಮಕ್ಕಳು ಆತ್ಮಹತ್ಯೆಯ ಬಗ್ಗೆ ಮೋದಿ ಪ್ರಧಾನಮಂತ್ರಿ ಮಾತನಾಡಿದ್ರ ಅಂತ ಹೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮೋದಿ ಅವರು 45 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ಹೇಳಿ ಅವರನ್ನ ನೋಡಿ ಕಲೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ನೀಟ್ ಪರೀಕ್ಷೆ ವಿಚಾರದಲ್ಲಿ ನಾಯಕರ ರಾಜಕೀಯ ಗುದ್ದಾಟ. ಒಂದ್ ಕಡೆ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮೋದಿ ಅವರನ್ನ ನೋಡಿ ಕಲೀರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅಂಕಿತ, ನಿನ್ನೆ ನೀಟ್ ಪರೀಕ್ಷೆ ಇನ್ನೇನು ಶುರುವಾಗೋದಕ್ಕೆ ಕೆಲವೇ ನಿಮಿಷಗಳಷ್ಟೇ ಬಾಕಿ ಇತ್ತು. ಆದರೆ ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದಂತಹ ಮೋದಿ ಅವರು ಏರ್ಪೋರ್ಟಲ್ಲಿ ಇಳ್ಕೊಂಡ ಬಳಿಕವೂ ಕೂಡ ಪರೀಕ್ಷೆ ಆರಂಭ ಆಗುವವರೆಗೂ ಕೂಡ ಆ ಏರ್ಪೋರ್ಟಿಂದ ಹೊರಗಡೆಗೆ ಬರಲಿಲ್ಲ. ಇದೊಂದು ರೀತಿ ಸರಿನೂ ಕೂಡ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂಥ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಕ್ಲೋಸ್ ಮಾಡುವಂಥ ಒಂದು ಕೆಲಸವನ್ನು ಸಹಜವಾಗಿ ಪೊಲೀಸರು ಮಾಡ್ತಾರೆ. ಹೀಗಾಗಿ ಆ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಗಡೆಗೆ ಬರಲಿಲ್ಲ. ಆದರೆ ಮತ್ತೊಂದು ಕಡೆ ಸಮಾವೇಶ, ಬೇರೆ ಬೇರೆ ಪ್ರತಿಭಟನೆಗಳು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡದೆ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡದೆ ಹಲವು ಕಡೆ ಪರೀಕ್ಷಾರ್ಥಿಗಳಿಗೆ ಸಮಸ್ಯೆ ಆಗಿರುವಂಥದ್ದು ನಿಜ. ನಿನ್ನೆ ಬೆಂಗಳೂರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಆಗಿದೆ. ಅದರಲ್ಲೂ ಹೆಬ್ಬಾಳ, ಆರ್.ಟಿ. ನಗರ ಮತ್ತು ಬ್ಯಾಟರಾಯನಪುರ, ಯಲಹಂಕದವರೆಗೂ ಕೂಡ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಇತ್ತು. ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ, ಸಿದ್ದರಾಮಯ್ಯ ಸೇರಿದಂತೆ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯದ ಘಟಾನುಘಟಿ ನಾಯಕರುಗಳು ಭಾಗವಹಿಸಿದರು. ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದರು. ಹೀಗಾಗಿ ಸಹಜವಾಗಿ ಈ ಭಾಗದಲ್ಲಿ ಹೆಚ್ಚು ಟ್ರಾಫಿಕ್ ಇತ್ತು. ಈ ಟ್ರಾಫಿಕ್ಕಿಂದ ಹಲವು ಕಡೆ ಪರೀಕ್ಷಾರ್ಥಿಗಳು ಪರೀಕ್ಷೆ ಕೇಂದ್ರಕ್ಕೆ ಹೋಗೋದಕ್ಕೆ ಭಾಳಷ್ಟು ಸಮಸ್ಯೆ ಆಯಿತು. ಆ ಸಮಸ್ಯೆ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿದೆ. ಈ ಹಿನ್ನೆಲೆಯಲ್ಲೇ BJP ಇಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದಂಥ ಒಂದು ಕೆಲಸ ಕಾಂಗ್ರೆಸ್ ಅವರು ಕೂಡ ಮಾಡಿದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರಲಿಲ್ಲ, ಪರೀಕ್ಷೆಗೆ ಅನುಕೂಲ ಆಗ್ತಿತ್ತು ಅಂತ. ಮತ್ತೊಂದು ಕಡೆ BJP ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಅನ್ನುವಂಥ ಒಂದು ಹೇಳಿಕೆಗಳು ಕಾಂಗ್ರೆಸ್ ಅವರ ಕಡೆಯಿಂದ, ಅದರಲ್ಲೂ ಪ್ರಿಯಾಂಕ ಖರ್ಗೆ ಜೊತೆಗೆ ಈಗ KPCC ನೂತನವಾಗಿ ಅಧ್ಯಕ್ಷರಾಗಿರುವಂಥ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಆದರೆ ಒಟ್ಟಾರೆ ನಿನ್ನೆ ಬೆಂಗಳೂರಲ್ಲಿ ಸಮಸ್ಯೆ ಆಗಿರುವಂಥದ್ದು ನಿಜ. ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿದ್ದಾವೆ. ಒಂದು ಕಡೆ ಪರೀಕ್ಷಾರ್ಥಿಗಳು ಬೇಗ ಹೋಗದಿರೋದು ಸಮಸ್ಯೆ, ಬೇಗ ಹೋಗದೇ ಇರುವಂಥ ಒಂದು ರೀತಿಯಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಬೇಗ ಹೋಗದೇ ಇರೋದಕ್ಕೂ ಕೂಡ ಕಾರಣ ಇದೆ. ಹೀಗಾಗಿ ಯಾವುದೇ ರಾಜಕೀಯ ಪಕ್ಷಗಳು ಹಲವು ರಾಜ್ಯಗಳಲ್ಲಿ, ನಮ್ಮದೇ ರಾಜ್ಯದ ಹೈಕೋರ್ಟ್ ಆದೇಶವೂ ಕೂಡ ಇದೆ, ನೀವು ದೊಡ್ಡ ದೊಡ್ಡ ಸಮಾವೇಶಗಳು, ದೊಡ್ಡ ದೊಡ್ಡ ಪ್ರತಿಭಟನೆಗಳು ಮಾಡೋದಾದರೆ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಮಧ್ಯಭಾಗದಲ್ಲಿ ಮಾಡಬೇಡಿ ಅಂತ. ಅಂದರೆ ವಿಧಾನಸೌಧ ಸುತ್ತಮುತ್ತ 2-3 ಕಿಲೋಮೀಟರ್ ಒಳಗಡೆ ಮಾಡಬೇಡಿ, ನಗರದ ಹೊರವಲಯದಲ್ಲಿ ನೀವು ಪ್ರತಿಭಟನೆಗಳು ಸಮಾವೇಶಗಳನ್ನು ಮಾಡಿ ಅನ್ನುವಂಥ ಒಂದು ಆದೇಶ 2021-22ರಲ್ಲಿ ಹೈಕೋರ್ಟ್ ಕೊಟ್ಟಿತ್ತು. ಆದರೆ ಯಾವ ಸರ್ಕಾರಗಳು ಕೂಡ ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನು ಪಾಲಿಸ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ಸು ಕೂಡ ಅಧಿಕಾರದಲ್ಲಿದೆ, ಕಾಂಗ್ರೆಸ್ಸು ಕೂಡ ಪಾಲಿಸಿಲ್ಲ. ಹೀಗಾಗಿ ನಿನ್ನೆ ಪರೀಕ್ಷೆಗೆ ಬಂದಂತಹ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರುವಂಥದ್ದು, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರದು ಸಣ್ಣ ತಪ್ಪಿದೆ, ಆದರೆ ದೊಡ್ಡ ತಪ್ಪು ಸರ್ಕಾರದ ವತಿಯಿಂದ ಆಗಿರುವಂಥದ್ದು ನಿಜ. ಹೀಗಾಗಿ ಒಟ್ಟಾರೆ ಸಮಸ್ಯೆ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಬರುವಂತಹ ವಿದ್ಯಾರ್ಥಿಗಳಿಗೆ. ಇದನ್ನು ಎರಡೂ ಪಕ್ಷಗಳು, ಕೇವಲ ಕಾಂಗ್ರೆಸ್ BJP ಅಂತಲ್ಲ, ಎಲ್ಲ ಪಕ್ಷಗಳು ಕೂಡ ನೋಡಿ ಕಲ್ತ್ಕೊಂಡ್ರೆ ಮಾತ್ರ ಮುಂದಿನ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಪುನರಾವರ್ತನೆ ಆಗದೇ ಇರುವಂಥ ರೀತಿಯಲ್ಲಿ ಆಗುತ್ತೆ. ಬಿಟ್ಟರೆ ಇಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಕೇವಲ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಅಷ್ಟೇ ಸೀಮಿತ ಆಗುತ್ತೆ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.